ಇವತ್ತಿನ ದಿನಚರಿ ಏನೇನು ಆಗ್ತದೆ, ಏನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಏನೇನು ಮಾಡ್ತೀವಿ, ಮತ್ತೆ ಯಾರ್ಯಾರು ಬರ್ತಾರೆ, ನಾವೇನೇನು ಮಾಡ್ತೀವಿ, ಏನೇನು ಕಾಮಿಡಿ ಆಗ್ತದೆ, ಎಲ್ಲ ಈ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಜೊತೆ ನೋಡಕ್ಕೆ ನೀವು ಇರ್ರಿ. ಮತ್ತು ಈ ಯೂಟ್ಯೂಬ್ ಚಾನಲ್ಗೆ, ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ವಿಡಿಯೋಗಳು ನೋಡ್ತಾ ಇದ್ದೀರಾ. ಎಷ್ಟು ಹಿರಿ ಜೀವ ಅಂದರೆ ನಿಮಗೂ ಎಷ್ಟು ಖುಷಿ, ಅವ್ರಿಗೆ ಪ್ರೀತಿಯಿಂದ ನೋಡ್ಕೊಳ್ಳೋದು, ನಾವು ನೋಡ್ಕೊಳ್ಳೋದು ಅದು ನಿಮ್ಗೆ ಎಷ್ಟು ಇಷ್ಟ ಆಗೈತಿ. ಮತ್ತೆ ಆಮೇಲೆ ಮಾತಾಡ್ತೀನಿ. ಎಷ್ಟು ಮಾತಾಡಿದ್ರು ಅಷ್ಟಾದ ನಿಮ್ಮ ಜೊತೆ ಮಾತುಗಳನ್ನ ಮುಗಿಯಲ್ಲ. ಶುಭ ಮುಂಜಾನೆ ಅಭಿಮಾನಿಗಳೇ, ಶುಭ ಶನಿವಾರ. ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಬಂದಾರ ಅವರು ಬೆಳಿಗ್ಗೆ. ತುಂಬ ನೋಡಿ ಎಲ್ಲ ಮಾಡ್ಕೊತ ಎಲ್ಲ ಹಾಸಿಗೆ ತುಂಬ ಎಲ್ಲ ಬುಕ್ಸ್ ಆಗ್ಯಾವ. ಬಾಬಾ ನಿಂದು ಎಷ್ಟು ಗಂಟೆಗೆ ಐತಿ? ಮತ್ತೇನು ತಿಂತಿ ಈಗ? ಚಪಾತಿ ಆಮ್ಲೆಟ್ ಎಲ್ಲ ರೆಡಿ ಮಾಡಿ ಇಟ್ಟಾಗಿಲ್ಲ. दूध अलाते दूध 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 आले पोरा गेला नाही नाही अजून नाही. हां तो रात्रीच किती काय स्वयंपाक केले नाही नाही त्या ಯಾಕ್ರಿ ಆರಾಮಿಲ್ಲ? ಏನೇನ್ರಿ ಜ್ವರ ಬಂದವೇನೇನು? ಹಾಂ ಜ್ವರ ಏನಿಲ್ಲ. ಇನ್ನೊಂದು ಹಾಕ್ಲಿರಿ? ಹ್ಞೂ ಆರಾಮದೇವ್ರೇನಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಹಂಗೆ ಆಗ್ತೈತೆ ನಿಮಗೆ. ಕಿಟಕಿನೂ ಬಂದೈತ್ರಿ ಈ ಕಡೆ. ಟೈಮಿಗೆ 8 ಗಂಟೆ ಆಗೈತ್ರಿ. ಹಾಂ ಹಾಂ ರಾತ್ರಿ ರಾತ್ರಿ ನಿದ್ದೆ ಹರಿತೇನಿಲ್ಲ. ಹಾಂ ಮತ್ತೇನು ತ್ರಾಸಾಗತೈತ್ರಿ? ಹಾಂ ಮತ್ತೇನು ತ್ರಾಸಾಗತೈತ್ರಿ? ಹಾಂ ಆಯ್ತಾಯ್ತು ಮಲ್ಕೋರಿ. ಆಮೇಲೆ ಆರಾಮ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋರಿ. ಅದು ಗಾಳಿ ಬರ್ತೈತೆ ಹಿಂಗೆ ತಂಪು ಮುಖದ ಮೇಲೆ ಮುಚ್ಕೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು. ಹಾಂ ಅಂದ್ರೆ ನಿಮಗೆ ಇದನ್ನ ಆಗ್ತೈತೆ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಆತಂದ್ರೆ ಮತ್ತೆ ಹೇಳಕ್ಕೆ ಬರ್ತದೆ. ಮತ್ತೆ ಆರಾಮಾಯ್ತು ಮಲ आता बरं आहे की नाही? आराम आहे? पोटात पण कमी आहे? पोटात पण दात घासून येऊ आंघोळ करा आमचीला. हा ते ನೋಡಿ ಎಂಟಾಗ ಬಂತು. ಪಪ್ಪಾಗಿನ ಚಳಿ ಆಗತೈತೆ ಅಂತ ಮತ್ತೆ ಚಾದ್ರಿ ಇನ್ನೊಂದು ಹಾಕಂತ ಮಲ್ಕೊಳತ್ತಾರ. ಮಲ್ಕೊಳ್ಳಿ ಇವರೆಲ್ಲ ಮಾಡತ್ತಾರ. सारू तुझ्या हाताला भाजते की नाही? हां ते चिमटा घ्यायचं बाळ. ಇಷ್ಟೆಲ್ಲ ವೆರೈಟಿ ಎಲ್ಲ ಆಗೈತೆ. ಬ್ಯಾಗ್ ರೆಡಿ ಆಯಿತು. ಜಂಗೋಗಿದೆ ಬೇಗ ಬರ್ತಾ ಅಂತ. ಇವಾಗ ಡಬ್ಬ ಇಲ್ಲ ಮತ್ತು ತಿಂಡಿ ಮಾಡಲಿ. ತಾತ ಚಳಿ ಅಂತ ಮುಕ್ಕೊಂಡಾರ. ಮೀಮೆ ಚಾದರ್ ಹಾಕ್ರಿ ಅಂತ ಹೇಳಿ ಮತ್ತೊಂದು ಚಾದರ್ ತೊಗೊಂಡೆ. ಓಕೆ ತಿಳು ಮಾಡಂತ ಹಿಂಗೆ ಅಂದ್ರೆ ಒಂದು ಕಡೆ ದಪ್ಪ ಒಂದು ಕಡೆ ತಿಳು ಬರ್ತೈತಲ್ಲ. ಚಪಾತಿ ಜೊತೆ ಕಚ್ಚುವಾಗ ಅದು ಇದಾಗ್ತೈತೆ. ತಿನ್ನು ಅದು ದಪ್ಪಾಗಿದೆ. ಒಂದು ಹಿಂಗೆ ತಿಳು ಮಾಡಿದ್ರು ನಡಿತೈತೆ. ಬಾಯ್ ಮಾಡಜ್ಜಿ ಇಲ್ಲಿ ಕೇಳಿಸಿಲ್ಲ. आता समूह चालले. हा ते आलू ना ताता ಗಪ್ನ ತೆಗಿತೀನಿ ಬಾ. ಅಜ್ಜಿ ಅಲ್ಲೇ ಹಾಲು ತಗೊಂಡಿದ್ದಾರೆ. ಸುಮ್ಮನೆ ಹೇಳಿದ್ರು ಅವರಿಗೆ. ಯಜಮಾನ್ರು ಇನ್ನೂ ಎದ್ದಿಲ್ಲ. ಇವತ್ತು ಯಾಕೋ ಜಿಮ್ಮಿಗೂ ಹೋಗಿಲ್ಲ ಅವ್ರೆ. ಸ್ವಲ್ಪ ರೆಸ್ಟ್ ಮಾಡ್ತೇನೆ ಅಂದರು. ಮಾಡಿರಿ ಅಂತಂದು ಅವರಿಗೆ. ಮತ್ತು ಈ ಶಾಂಭವಿ गाडी हरके तेग्यात आवडी भांडी लवकरच दिली आज. काय ती कढीपत्ता ಏನಾಯ್ತು ಸಿಕ್ಕಂಗೆ ಕೂತೈತಿ. ರೈನ್ಕೋಟ್ ಕೊಡಕ್ಕೆ ಹೋಗಿದ್ದಾರೆ. ಅವ್ರು ರೈನ್ಕೋಟ್ ಬಿಟ್ಟು ಶಾಂಭವಿ ಅಜ್ಜಿ ಗಾಡಿ ಒಳಗೆ ಆಗೈತಿ ಇನ್ನೂ ಯಾಕೆ ತೆಗ್ದಿಲ್ಲ ಅಂತ ಹೇಳಿ ಅಜ್ಜಿಗೆ ಕೇಳತ್ತಾರ ಅವ್ರು. ಮತ್ತು
ಬಂತು ಮತ್ತು ಅಜ್ಜಿ ಬಂದ್ರಿ ಮತ್ತು ಈ ಕಡೆಯಿಂದ ಆ ಕಡೆ ಚಪ್ಪಡಿಸ್ತಾ ಇದ್ದಾರೆ ಪಾಪ. ಎಲ್ಲಿ ಗಾಡಿ ಐತಿ ಏನ ಅಂತ ಎಲ್ಲ ತೇಕಿಕದ್ ನಡೆದೈತೆ ಅಜ್ಜಿದ. ಹಿಂಗೆ ಮೊಮ್ಮಗಳ ಮೇಲೆ ಭಾಳ ಪ್ರೀತಿ ಇರೋದ್ರಿಂದ ಹಿಂಗೆ ಬಾಯ್ ಅಂತ ಅನ್ನೋ ಸ್ವಲ್ಪ ಜೋರ್ಲಿ ಅಜ್ಜಿಗೆ. ಆ ಕಡೆಯಿಂದ ಬಂದಾರ ಅಜ್ಜಿ, ಅಲ್ಲಿ ನೋಡಿ ಇಲ್ಲೇ ಅದಾರ ನೋಡಿ. ಹಾಂ ಕೇಸಿತ್ತು ಮತ್ತೆ ಬಾಯ್ ಕರ ಬಾಯ್ ಮನ ಬಾಯ್ ಬಾಯ್ ಹಾಂ ಕೇಳಿಸಿತ್ತು ಈಗ. ಕಡೋನದ ಸ್ನಾನ ಕೊಟ್ಟಿದ್ರು, ಅದಕ್ಕೆ ಸ್ವಲ್ಪ ಬಾಚ್ಕೋರೇನ ಅಂತಲೇ ಬಾಚ್ಕೊಳಕೊಂತಾರ. ಈಗ ಬಾಚ್ಕೊಂಡು ಸ್ನಾನ ಮಾಡೋಣ ಅಂತಲೇ. ಬಿಸಿಲು ಒಂದು ಭಾಳ ಚಂದ ಬಿದ್ದೈತಿ, ಚಲೋ ಆಯ್ತು, ಖುಷಿ ಆಗ್ತಾರ. ಬಿಸಿಲು ಇತ್ತಂದ್ರೆ ಹಿಂಗೆ ಅವ್ರು ವಾಕಿಂಗ್ ಮಾಡಕ್ಕೆ ಹೊರಗಡೆನೇ ಇರ್ತಾರ. ಅವ್ರ ಯಜಮಾನ್ರು ಎದ್ರು ನೋಡಿ ರೀ. ಎಲ್ಲರಿಗೂ ಹಾಯ್ ಶುಭೋದಯ ಹೇಳ್ರಿ. ಹಾಯ್ ಶುಭೋದಯ ಸುಪ್ರಭಾತ. ಕಸ್ಬರಿ ತಗೊಂಡು ಎಲ್ಲಿ ಹೊಂಟ್ರಿ ಎದ್ದ ತಕ್ಷಣ? ರೀ ಎದ್ದು ಅಲ್ಲಿ ಒಳಗೆ ಹೋಗ್ಯಾರ ನೋಡ್ರಿ. ಹಾಂ ಹೆಂಗೆ ಆರಾಮ ಅನ್ಸತೈತ್ರಿ ನಿಮ್ಗೆ? ಹಾಂ ಆರಾಮ ಅನ್ಸತೈತಲ್ಲ, ಆಯ್ತು ತಗೋರಿ. ಈಗ ಮತ್ತೆ ಸ್ವಲ್ಪ ಆಮೇಲೆ ನಾಷ್ಟಾದು ಮಾಡ್ಕೊಳ್ಬೇಕಾದ್ರೆ ಇನ್ನೂ ಸ್ವಲ್ಪ ರೆಸ್ಟ್ ಮಾಡ್ರಂತೆ. ನನ್ನ ಜೋಕ ಇದು ಸ್ವೆಟ್ರ್ ಹಾಕೋರಿ, ಚಳಿ ಆಗತ್ತಿತ್ತು ಅಂದ್ರೆ. ಅಲ್ಲದಾರ ನನ್ನ ಮಾಮಾರಿ ಒಳಗೆ ಕಸ್ಬರಿಗೆ ಹಿಡ್ಕೊಂಡು ನಿಂತಾರ ನೋಡ್ರಿ. ಅಲ್ಲಿ ನೋಡ್ರಿ ಎದ್ದ ತಕ್ಷಣ ಚಾಲು ಆಯ್ತು ನೋಡ್ರಿ. ಸ್ವೆಟ್ರ್ ಹಾಕೊಳೋಗ್ರಿ, ಹಲ್ಲದು ಉಜ್ಕೋರಿ. ಮತ್ತು ನೀರು ಬಿಸಿನೀರು ಕಾಶಾರ ನೋಡ್ರಿ, ಸ್ವಲ್ಪ ನೀರು ಕುಡ್ದ. ಇಲ್ಲಿ ನೋಡಿ ಮನೆಗಡೆ ಇದು ಕೆಲಸ ಚಾಲು ಆಯ್ತು. ಅಲ್ಲಿ ಮೊನ್ನೆ ಚಹಾ ಮಾಡಾಕಿಟ್ಟಿದ್ದೆ, ಪಾತ್ರೆ ಎಲ್ಲ ಕರಿಕಿಟ್ಟು ಮಾಡೀನಿ. ಅದು ಇವರು ತೊಳೆದ್ರೆ ಕೆಲಸದವ್ರ ಕಡೆ ಹೋಗಿರ್ಲಿಲ್ಲ. ಮತ್ತು ಈಗ ಚಾಕು ತೊಗೊಂಡು ಇದೆಲ್ಲ ಸ್ವಚ್ಛ ಮಾಡಿ ಎಲ್ಲ ಅವರಿಗೆ ಪಾತ್ರೆ ನೀಟ್ ಮಾಡಿ ಕೊಟ್ಟರೆ ತೊಳ್ಯಾಕ. ನಾನು ಹೇಳಾಕೆ ಇದ್ದೆ ಅವರಿಗೆ, ತೊಳೆದು ತೆಗೀರಿದೆ ಒಂದು ಸ್ವಲ್ಪ ತೆಗೆದು ಕೊಡ್ರಿ ಅಂತ. ಮತ್ತು ನನಗೆ ಗೊತ್ತಿಲ್ಲ ಯಾವತ್ತು ಅಂದಾರ ನೋಡಿ. ಹೇಳಿ ಈ ಕಡೆ ಹೇಳ್ರಿ, ಈ ಕಡೆ ಏನಾತ? बाळ आता घासून दिलेत, मग तुला आता घासून दे. आता रोज जरा जरा करून आता घासून काढते. जाते आता जरा जरा घासून, ಜರ 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 ಕೈ ಕೇಳಿಕರ್ ಜಾತೆ ನೋಡಿ. ಅಭಿಮಾನಿಗಳಿಗೆ ಹಿಂಗಿರ್ತದ. ಈ ರೀತಿ ಮನೆ ಒಳಗಿದ್ದಾಗ, ಗಂಡ ಮನೆ ಒಳಗಿದ್ದಾಗ ಹೆಂಡತಿ ಯಾಕ್ರಿ ಖುಷಿ ಒಳಗಿರಲ್ಲ? ಯಾಕಂದ್ರೆ ಕೆಲಸ ನೋಡಿ ಅಭಿಮಾನಿಗಳು ಹೆಂಗ್ ಬೈತಾ ಇದಾರೆ, ದುಡ್ಡು ತಂದು ಯಾರು ಹಾಕೋರೆ ಅಂತ ನೋಡಿ. ಈಗ ರಿಟೈರ್ಮೆಂಟ್ ಆಗೈತಲ್ಲ, ರಿಟೈರ್ಮೆಂಟ್ ಬರಲ್ಲ ದುಡ್ಡು. ಬರೋದು 20 ಪೈಸಾ, ಖರ್ಚು ಮಾಡೋದು 50 ಪೈಸಾ ಅಂದ್ರೆ ಹೆಂಗ ರೀ? ಇಲ್ಲಿ ಬೈಬೇಡಿ, ಅಭಿಮಾನಿಗಳು ಎಲ್ಲ ಕೇಳಿಸ್ಕೊತಾ ಇದಾರೆ ನಿಮ್ದ. ಯಾಕ್ರಿ ಹಿಂಗ್ ಒದರ್ತಾ ಇದ್ದೀರಾ? ಅಭಿಮಾನಿಗಳು ಬೆಳಿಗ್ಗೆ ಬೆಳಿಗ್ಗೆ ಬೈಸ್ಕೊಳ್ಳೋದಾಯ್ತು ನೋಡಿ. ದೀಪ ಎಲ್ಲ ಹಚ್ಚಿ ಎಲ್ಲ ರೆಡಿ ಆಗೈತಿ. ದೇವ್ರ ಮನೆ ಉದ್ದಿನ ಗಡ್ಡೆನೂ ಹಚ್ಚಾತು. ಈಗ ನಮ್ಮ ಮನೆ ನಮ್ಮ ದೇವ್ರ ಗುಡಿಗೆ ಬರ್ತಾ ಇದಾರೆ ರೆಡಿಯಾಗಿ. ಮಸ್ತ್ ಮಸ್ತ್ ಸಾರಿ ಹಾಕೊಂಡು ಲೇಗುತ್ತೆ ಭಾಳ ಕಾಡ ಯಜಮಾನ್ರಿ ನೋಡ್ಬೋದು ಗೊತ್ತರ ವಿಡಿಯೋ. ನೋಡಿ ಈ ರೀತಿ ಬೇಕು ಅವ್ರಿಗೆ ಬಂದ ತಕ್ಷಣ. ಮತ್ತೆ ಮುಂಜಾನೆ ಕೆಲಸ ಸ್ಟಾರ್ಟ್ ಆಗತ್ತಾರ. ಸ್ನಾನಕ್ಕೆ ಹೋಗ್ಯಾರ. आता आंघोळ करायला येतं. आता तुम्हाला नाश्ता देऊ, चहा चपाती देऊ का भाजी तर देऊ? नाश्ता देऊ, चहा चपाती आणि हे भाजी पण केलंय. भाजी पण केलंय. भाजी नको? काय नको? हा ते ಯಜಮಾನ್ರಿ ಏನೋ ತಿಂಡಿ ಮಾಡ್ಕೋತಾರಂತ. ಈಗ ಯಾಕೆ ತಿಂಡಿ ಮಾಡ್ಕೋತಾ ಇದ್ದೀರಾ ಹೇಳ್ರಿ? ನಾಳೆ ಫಂಕ್ಷನ್ ಇದೆಯಲ್ಲ. ಪ್ರಾಕ್ಟೀಸ್ ಮಾಡಿದ್ದೀರಾ? ಮತ್ತೆ ಡ್ಯಾನ್ಸ್ ಅದ ಏನಂತ ಇದ್ದೀರಾ? ಪ್ರಾಕ್ಟೀಸ್ ಮಾಡದೆ ಎಂತ ಡ್ಯಾನ್ಸ್ ಮಾಡೋರು? ಹಿಂತಿ ಯಾವಾಗ ಮಾಡ್ತಾವ ಮಾಡೋದು, ನೀವೇನ್ ಮಾಡಲ್ಲ. ಕುಣಿಸಲು ನೀನು ಹಿಂಗ ಕುಣಿಸಲು ನೀನು, ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ನಿನ್ ತಲೆ ಒಂದ್ ಬೇರೆ ಇರ್ತದ, ನನ್ನ ತಲೆ ಒಂದ್ ಬೇರೆ ಇರ್ತದ ಅನ್ನತೀರಾ? ಅಭಿಮಾನಿಗಳಿಗೆ ಗೊತ್ತಾಗಲ್ಲ. ಇಬ್ರದು ಸೇಮ್ ಬಟ್ಟೆ ಹಾಕೊಂಡಿರ್ತೇವೆ, ಸೇಮ್ ಎಲ್ಲ. ಎಷ್ಟು ಇಬ್ರು ಎಲ್ಲ ಹೊಂದಾಣಿಕೆ ಇಬ್ರದು ಸೇಮ್ ಐತಿ. ಮತ್ತೆ ಹೇಳ್ತಾ ಇದ್ದೀರಾ ಹಂಗ? ಮನಿಗೆ ಬಂದ 30 ವರ್ಷ ಆದ್ರೂ ನಂಗೆ ಇನ್ನು ಬೈಯೋದು ಬಿಡ್ಲಿಲ್ಲ ನೀವು. ಯಾಕಂತ ಹಿಂಗೆ ಬೈತೀರಾ?
ಮದುವೆ ಆಗಂದ್ರ ಆಗುವಲ್ಲಿ ಹಿಂಗ್ಯಾ ಕೈಯಲ್ಲಿ ಬಾಲಿ ನೀನು ಬೈಯುವುದು ಬಿಡವಲ್ಲಿ. ನೋಡಿದ್ರೆ ಕೆಲಸ ಮತ್ತೆ ಹಿಂಗ್ ಬೈದ್ ಮತ್ತೆ ಹಾಡ ಅಂದಂಗ ರಮಿಸ್ತಾರ ನೋಡಿ. ಅತ್ತೆ ಚಪಾತಿ ಕೊಡ್ಲಿ ರೀ ಅತ್ತೆ, ಚಪಾತಿ ಕೊಡ್ಲಿ, नको ಚಾ तो कोडली म्हणा नको म्हणतो. ತಿನ್ರಿ. बरे बाय नाश्ता ಮಾಡ್ನು ನಿಮ್ಮ ನಾಷ್ಟ ಆತು ಆಯ್ತ್ರಿ. ಅದು ಹಾ ನೀವು ಹೊಟ್ಟು ಆರಾಮದಾರೆ ಆರಾಮದಾರಿ, ನೀವು ಹೊಟ್ಟು ತುಂಬ ಮಾಡಾನತ್ತಾರ್ರಿ. ನಾವು ಆರಾಮದೇವ. ಅಜ್ಜಿ ಇನ್ನೊಂದ್ ಚಪಾತಿ ತಗೋನತ್ತಾರ್ರಿ. ಚಾ ಚಪಾತಿ ಪಲ್ಯ ಕೊಟ್ಟಾರ ನಾಷ್ಟಾಕ. ಅವ್ರ ಏನ್ ಹೇಳತ್ತಾರ್ರಿ, ನಮ್ಮ ಅಜ್ಜಿನು ಚಾ ಚಪಾತಿ ತಿಂತಾಳ ಅಂತ ಹೇಳತ್ತಾರ. ಹೌದ್ರೆ ತಿನ್ರಿ. ಅದು ಪಲ್ಯ ನೋಡೆ ಅಡಿಗೆ ನೋಡೆ ಗೊತ್ತಿಲ್ಲ ನನಗೆ. ಹಾ ಚಪಾತಿ ಚಾ ತಿನ್ನಿ ಹಾ. ಬಾರ ಎರಡಕ್ಕ ಒಂದಕ್ಕ. ಹಾ ಆಯ್ತು ತಿನ್ರಿ. ಅದು ಸ್ನಾನ ಆತು, ರೆಡಿಯಾಗಿ ಬಂದ್ರು. ಬೆಳಿಗ್ಗೆ ಚಳಿ ಆಗತ್ತಿತ್ತು, ಆದ್ರೂ ಹೇಳಿದ್ವಿ ಅವ್ರಿಗೆ ಇಲ್ಲ ಸ್ನಾನಕ್ಕೆ ಹೋಗ್ರಿ ಪಪ್ಪ ಸ್ನಾನ ಮಾಡೋರು. ಹ್ಮ್ ಸ್ನಾನ ಮಾಡ್ಕೊಂಬರ್ರಿ ಅನ್ನತ್ಲೆ ಸ್ನಾನ ಮಾಡಿ ಬಂದ್ರಿ. ಈಗ ಫ್ರೆಶ್ ಆದ್ರು. ಮತ್ತೆ ಇಲ್ಲಿ ಇವ್ರ ತಿಂಡಿ ನಡ್ಸಿದಾರೆ ರೀ. ಹೆಂಗಾಗಿತ್ತು ಪಲ್ಯ ಅದು ಎಲ್ಲ? ಫುಲ್ ಮಸ್ತ್ ಚಲೋ ಹೋಗದ ಪಲ್ಯ. ಭಾಳ भाजी छान झालं म्हण बले मेथीचं. आणि बरोबर डाळ पण घातली आणि दोडका पण छान झाले. दोडका पण आवडीने खाल्ला त्याने. ಹತ್ಯಾಗ ಇಲ್ಲಿ ಗಂಟಿ ಯಾರು ಬಾರ್ಸತ್ತಾರಂತ ಕೇಳ್ಸಾತೈತಿ. ಇವ್ರು ಯಾರು ಗಂಟಿ ಬಾರ್ಸತ್ತಾರಂತ ಪಪ್ಪ ಈ ಕಡೆ ಅತ್ತೆ ಕಡೆ ತಗೊಂಬರಿ. ನೋಡ್ತಾರ ಯಾರು ಗಂಟಿ ಬಾರ್ಸತ್ತಾರ ಈಗ ಅಂತ ಅನ್ನತಾರ್ರಿ. ಅಲ್ಲಿ ನೋಡತಾರ ನೋಡ್ರಿ. ನಮಸ್ತೆ ಚಾಲು ಆತ್ರಿ ಅಲ್ಲಿ ನೋಡ್ರಿ. ನೋಡತಾರ ನೋಡಿ. ಟಿಪ್ ಟಾಪ್ ರೆಡಿಯಾಗಿ ಬಂದ್ರು. ಅಳಿಯ ಇಸ್ತ್ರಿ ಮಾಡಿ ಕೊಟ್ಟಿದ್ದು ಬಟ್ಟೆ ಹಾಕೊಂಡು ಪ್ಯಾಂಟ್ ಹಾಕೊಂಡು ಎಲ್ಲ ನೀಟಾಗಿ, ನಮ್ದು ಯೂಟ್ಯೂಬ್ ಚಾನೆಲ್ ಅದ ಮತ್ತೆ ನೀಟಾಗಿ ರೆಡಿಯಾಗಿ ಕೊಡೋದಲ್ಲ. ಅಪ್ಪನೂ ನಾಷ್ಟ ಮಾಡ್ಕೊಂತರು. ವೆರೈಟಿ ಐತೆ ಅವ್ರಿಗೆ ಇಲ್ಲೆಲ್ಲ ರೆಡಿ ಮಾಡಿ ಕೊಟ್ಟೈತಿ. 10 ಗಂಟೆ ಆಯ್ತು ನೋಡಿ. ಎಷ್ಟು ಬೇಗ ಎಲ್ಲಾರ್ದು ತಿಂಡಿ ಎಲ್ಲಾರ್ದು ಆಯ್ತು. ನಿಮಗೆ ಆರಾಮ ಅನ್ಸತ್ತದ? ಎಲ್ಲ ಆರಾಮದೇರಲ್ಲ? ಮತ್ತೆ ಇವರಿಂದ ತ್ರಾಸಾಗೋದು ಇನ್ನೂ ಐತ್ರಿ. ಆಯ್ತಾಯ್ತು. ಅವ್ರ ಗುಳಿಗೆ ತಗೋರಿ ಅವ. ಹಾ ಅದ ಈಗ ಮತ್ತೆ ಬರ್ತಾ ನಿಮ್ ಶಕ್ತಿ ಬರ್ತೈತ್ರಿ. ಈಗ ನೀವು ಡೈಜೆಷನ್ದು ಔಷಧ ತಗೊಳತ್ತೇರಿ. ಮತ್ತೆ ಗುಳಿಗೆ ಅವು ಎಲ್ಲ ಸ್ವಲ್ಪ ಬಾಡಿಗೆ ಇದನ್ನ ಆಗೋ ತನಕ ನಿಮ್ಗೆ ಇದನ್ನ ಆಗ್ತದ, ಮತ್ತೆ ಆರಾಮ ಆಗ್ತದೆ. ಆದ್ರೂ ನಮ್ ಬಂದಿದ್ದು ನೋಡಿದ್ರೆ ಭಾಳ ಫರ್ಕ್ ಬಿದ್ದೈತ್ರಿ ಈಗ. ಆಯ್ತಾಯ್ತು. ಅವ್ರು ಸ್ವಲ್ಪ ವಾಕಿಂಗ್ ಮಾಡ್ರಿ. ಟ್ಯಾಬ್ಲೆಟ್ ತೊಗೊಂಡು ಹೊರಗೆ ಬಿಸಿಲು ಬಿದ್ದದ. ಅತ್ತೆನೂ ವಾಕಿಂಗ್ ಮಾಡತ್ತಾರ ನೋಡ್ರಿ. ನೋಡಿದ್ರ ಅಭಿಮಾನಿಗಳೇ, ಮನಿ ಒಳಗೆ ಹಿರಿ ಜೀವಗಳು ಇದ್ದಾಗ ಎಷ್ಟು ಪಟ ಕೆಲಸ ಆಗಿಬಿಡ್ತಾವ. ಅತ್ತೆ ಅದು ಸ್ನಾನ ಆಗಿ ತಿಂಡಿ ಆಗಿ ಅಲ್ಲಿ ಹೊರಗೆ ಹೋಗಿ ಅವರು ಎಲ್ಲ ಕೆಲಸ ಅವ್ರವ್ರ ಕೆಲಸಗಳು ಮುಗಿಸ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದಾರೆ. ಪಪ್ಪ ಅದು ಎಲ್ಲ ಅವರು ಆರಾಮದಾರ. ಅವರು ಸ್ವಚ್ಛ ಸ್ನಾನ ಮಾಡ್ಕೊಂಡ್ರು, ತಿಂಡಿ ಮಾಡಿದ್ರು. ಈಗೆಲ್ಲ ಟ್ಯಾಬ್ಲೆಟ್ ತೊಗೊಂಡು ಅವರು ವಾಕಿಂಗ್ ಮಾಡವ್ರೆ. ಮನೆಯವರು ತಿಂಡಿ ಮಾಡ್ಕೊಂಡ್ರು, ಹೇರ್ ಡ್ರೈ ಅದು ಎಲ್ಲ ಅವ್ರು ಮಾಡತ್ತಾರ. ಕೆಲಸದವರು ಅವ್ರವ್ರ ಕೆಲಸ ಮಾಡ್ಕೊಂಡ್ರು. ಮತ್ತು ನಾನು ನನ್ನ ಕೆಲಸ ಎಲ್ಲ ಮಾಡ್ಕೊಂಡೆ. ಈಗ ಮತ್ತು ನಾನು ಸ್ವಲ್ಪ ತಿಂಡಿ ಮಾಡ್ತೀನಿ. ಮತ್ತು ನಂದು ಬೇಗ ಸ್ನಾನ ಆಗಿ ನಾನು ರೆಡಿಯಾಗಿದ್ದೀನಿ. ಹಿರಿಯ ಜೀವಗಳು ಮನೆ ಒಳಗಿದ್ದಾಗ ಪಟ ಎಷ್ಟು ಕೆಲಸಗಳು ಆಗ್ತಾವಲ್ಲ, ಅದು ನಿಜಾನ ಅದ. ಯಾಕಂದ್ರೆ ಯಾರಾದ್ರೂ ಭೇಟಿಯಾಗಿ ಮಾಡಕ್ಕೆ ಬರ್ತಾರೆ. ಹಿಂಗೆ ಇರ್ತದಂತಂದ್ಮೇಲೆ ನಾವು ಯಾವಾಗಲೂ ನೀಟಾಗಿ ರೆಡಿಯಾಗಿ ಕುಂತಿರ್ಬೇಕು. ಸರಿ ಅನ್ಸೋದಿಲ್ಲದ ಯಾವಾಗೋ ಸ್ನಾನ ಮಾಡೋದು, ಯಾವಾಗೋ ಇದು ಮಾಡೋದು. ಆದರೂ ಒಂದೊಂದ್ಸಲ ಹಂಗಾಗ್ತದೆ. ಆಮೇಲೆ ನಮಗೆ ಏನು ಅನುಕೂಲ ಆಗೈತೆ ಅಂದ್ರೆ, ನಮ್ಮ ಅತ್ತೆಯವರೇ ನಮ್ಮ ಮನೆಯೊಳಗಿದ್ದಾಗ ನಮ್ಗೆ ಯಾರ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಆಮೇಲೆ ನಮ್ಮ ತಂದೆಯವ್ರ ತವ್ರ ಮನೆಯಿಂದ ನಮ್ಮ ತಂದೆಯವ್ರು ಬಂದಾರಂದ್ರೆ ತವ್ರ ಮನೆ ಕಡೆ ಹೋಗೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ತಂದೆಯವರೇ ಇಲ್ಲಿ, ನಮ್ಮ ತಾಯಿ ಅಂತೂ ಇಲ್ಲ, ತಂದೆಯವ್ರು ಅದಾರ. ಆಮೇಲೆ ಬಂದು ಭೇಟಿಯಾಗಿ ನಮ್ಗೆ ನೋಡ್ಕೊಂಡು ಹೋಗ್ತಾರೆ. ನಮ್ಮ ತಾಯಿನೂ ಹಂಗೆ ಮಾಡ್ತಿದ್ಲು. ಕೇಲಿಗೆ ಹಾಸ್ಪಿಟಲ್ ತೋರ್ಸಕ್ಕೆ ಬರ್ತಿದ್ಲು. ನಮ್ಮ ತಾಯಿಗೆ ಆರಾಮಿರಲಿಲ್ಲ. ಅವಳಿಗೆ ನನ್ನ ಮದುವೆಯಾಗಿ ಬಂದಮೇಲೆ ಏನು ಶುಗರ್ ಚಾಲು ಆಯ್ತಲ್ಲ, ಇನ್ಸುಲಿನ್ ಅದು ನಮ್ಮ ಮುಗಿಯೋ ಮಟ್ಟ ಅವಳು ಇಂಜೆಕ್ಷನ್ ಮಾಡ್ಕೊಂಡಳು. ಆ ರೀತಿ ಅವಳು ಶುಗರ್ ಬಂದುಬಿಡ್ತು. ಟೆನ್ಷನ್ ಮಾಡಿಕೊಂಡು ಏನೂ ಗೊತ್ತಿಲ್ಲ ಪಾಪ, ಶುಗರ್ ಬಂದುಬಿಡ್ತು. ಅವಾಗಿಂದ ಅವಳು ಇಂಜೆಕ್ಷನ್ ಮಾಡ್ಕೊತಿದ್ಲು. ಆಮೇಲೆ ನಮ್ಮ ಕಡೆ ಇಲ್ಲಿ ಕೇಲಿಗೆ ತೋರ್ಸಕ್ಕೆ ಬರ್ತಿದ್ಲ. ನನ್ನ ಕಡೆ ಭೇಟಿ ಆದಂಗಾಯ್ತು, ನನ್ನ ಕಡೆ ಇದ್ದಂಗಾಯ್ತು. ನನ್ನ ಮಗಳು ಅದಾಳ, ಅಳಿಯ ಅದಾರ ಅಂತ ಹೇಳಿ ತವ್ರ ಮನೆ ಅಂತ ತಿಳ್ಕೊಂಡು ನಮ್ಮ ಮನೆಗೆ ಬರಾಕಿ. ಹಂಗೆ ನಮ್ಮ ಪಪ್ಪಾನು ನಮ್ಮ ಮನೆಗೆ ಇಲ್ಲಿ ನಮ್ಮ ಮೇಲೆ
ಹಕ್ಕಲೆ ಇಲ್ಲಿ ಬಂದ ನಾವು ಏನು ನಮ್ಮ ಮನೆಯವರ ತಮಾಷೆ ಮಾಡಿದ್ರು ಏನು ಮಾತಾಡಿದ್ರು ಸಹಿತ ಅಷ್ಟು ನಮ್ಮ ಮನೆಯವ್ರ ಮೇಲೆ ಅವರಿಗೆ ಅಭಿಮಾನನ ಅಷ್ಟು ಪ್ರೀತಿನ ಒಳ್ಳೆ ಸಲುವಾಗಿ ಹೇಳ್ತಾರಂತ ನಮ್ಮ ತಂದೆಯವರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಮ್ಮ ಮನೆಯವರು ಅಷ್ಟ ತನ್ನ ಸ್ವಂತ ಅಪ್ಪ ಅದಾರಲ್ಲ ಆ ರೀತಿ ನಮ್ಮ ಮನೆಯವರು ನೋಡ್ಕೋತಾರ. ಮಕ್ಕಳು ಅಷ್ಟ. ಆಮೇಲೆ ನಮ್ಮ ಅತ್ತೆಯವ್ರು ಸ್ಪೆಷಲ್ ನಮ್ಮ ಅತ್ತೆಯವ್ರು ಪ್ರೀತಿ ಮಾಡೋದು ನೋಡ್ಬೇಕಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾ ಇದ್ದಾರೆ. ನಮ್ಮಮ್ಮ ಎಷ್ಟು ನಮ್ಮ ಪಪ್ಪನ ಕಾಳಜಿ ಮಾಡ್ತಿದ್ಲು, ನಮ್ಮ ಅತ್ತೆಯವ್ರು ನೋಡಿದಾರ ಕಣ್ಣಾರೆ. ಅದಕ್ಕೆ ಸ್ವೆಟ್ರ್ ಹಾಕು, ಆಮೇಲೆ ನೀ ಆರಾಮದಿ ಏನಿಲ್ಲ, ಚಹಾ ಕುಡಿ, ಇಲ್ಲಿ ಬಾ ಕುತ್ಕೋ, ಟಿವಿ ನೋಡು, ಒಂದು ಸ್ವಲ್ಪ ಮಲ್ಕೊಂಡು ಹೇಳೋಗು, ಎಷ್ಟೊಂದು ಕಾಳಜಿ ಗೊತ್ತಾ. ಅದಕ್ಕೆ ಜೀವನ ಒಳಗೆ ನಾವು ಒಳ್ಳೆ ಕಾರ್ಯಗಳು ಮಾಡಿದ್ವು ಅಂತಂದ್ರೆ ದೇವ್ರಿಗೆ ಯಾವುದೋ ಒಂದು ಇದನ್ನ ಮಾಡ್ತಾನಂತ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಅವ್ರು ಮಾಡಿದ್ದಂಥ ಪುಣ್ಯನ ಅವರಿಗೆ ಇಲ್ಲಿವರೆಗೂ ಕರ್ಕೊಂಬರ್ತಾ ಇದೆ. ಮತ್ತು ಆರಾಮಾಗಿ ಅವ್ರು ಮತ್ತೆ ಆರಾಮಾಗಿ ನಮ್ಮ ಜೊತೆ ಇರಲಿ. ನನಗೆ ಹುಡ್ಕ್ಯಾಡ್ಕೊಂಡು ಬರ್ತಾರ ಅವ್ರ. ನಾಳೆ ದೋಸೆ ಮಾಡೋದು ಅದು ಸ್ಪೆಷಲ್. ನಾಳೆ ನಮ್ಮ ಮನೆ ಒಳಗೆ ಸಂಡೇ ಸ್ಪೆಷಲ್ ದೋಸೆ, ಎಲ್ಲರಿಗೂ ಫೇವ್ರೇಟ್. ಮತ್ತು ಏನಾದರೂ ನಾನ್ ವೆಜ್ಜನ್ನು ಅಡುಗೆ ಮಾಡೋದದ ನಾಳೆ. ಅದ್ರ ಸಲುವಾಗಿ ದೋಸೆ ಮಾಡೋಣ ಅಂತ ಹುಡುಗರು ಇದು ದೋಸೆ ಇಷ್ಟಪಟ್ಟು ತಿಂತಾರೆ. ಮತ್ತು ಇದ್ರೊಳಗೆ ನಾವು 3 ಗ್ಲಾಸ್ ಅಕ್ಕಿ ತೊಗೊಂಡ್ರು ಅಂದರೆ ಏನು ಮಾಡ್ತೀವಿ, 1 ಗ್ಲಾಸ್ ಉದ್ದಿನಬೇಳೆ ತೊಗೋತೀವಿ. ನೋಡಿ ರೆಡಿನ ಆಗಿಬಿಡ್ತು. ಆಮೇಲೆ ಅಂತಂದ್ರೆ ಆಗಲ್ಲ ಇದೆ. ಅದ್ರ ಸಲುವಾಗಿ ನಾನು ಏನು ಮಾಡ್ತೀನಿ, ಮೊದಲು ಅದಕ್ಕೆ ನೆನೆಸ್ಬಿಡ್ತೀನಿ. ಆದರೂ ಟೈಮ್ ಆಗೈತೆ, 10 ಗಂಟೆ ಆಗೈತೆ. ಈಗ ಆರಾಮ್ ನೆನೀಲಿ. ದೋಸೆ ನಾಳೆ ನಮ್ಮ ಮನೆ ಒಳಗೆ ದೋಸೆ. ಅವ್ರ ನಮ್ಮ ಅತ್ತೆಗೆ ಕೆಮ್ಮಿಂದ ಔಷಧಿ ಕೊಟ್ಟು ಬರದಾರ ನೋಡಿ. ಸೇವೆ ಮಾಡ್ತಾ ಇದ್ದಾರೆ ಪಾಪ. ತಗೋರಿ ಮತ್ತೆ ಮುಚ್ಚಳ ತಗೋರಿ, ಮತ್ತೆ ತೊಳೆದು ನಿಮ್ದು ಇಟ್ಟು ಬಿಡ್ರಿ. ತೆನು ಕುಂತಾರೆ ಇಲ್ಲಿ. 10-15 ಆಗೈತಿ. ನಾನು ನಾಷ್ಟ ಮಾಡಿ ಸ್ವಲ್ಪ ಕಣ್ಣಾಗ ಔಷಧಿ ಹಾಕ್ತೇನೆ ಅವರಿಗೆ. ಪಪ್ಪಾಗೊಂದು ಬುಕ್ ಕೊಡ್ರಿ ಓದಾಕ, ಓದ್ಲಿ ಅವ್ರು ಕೂತ್ಕೊಂಡು ಓದಾಕ. ಈಗಾದರೂ ರೇಷನ್ ತೊಗೊಂಬರ ಕಳಿಸಿದ್ದೇನ ಸಕ್ಕೂಗ ನಮ್ಮ ಕೆಲಸದವಳಿಗೆ. ಮತ್ತು ಅಜ್ಜಿ ಎಲ್ಲಿಗೆ ಅಡಿಕೆ ತೊಗೊಂಬರೋದದ. ಮತ್ತು ಅಜ್ಜಿ ನೆನ್ಪು ಮಾಡಿಬಿಟ್ರೆ ಒಮ್ಮೆ ಸುಣ್ಣದ ಚೀಟಿನೂ ಒಂದು ತೊಗೊಂಬ ಅಂತ ಹೇಳ್ರಿ ಅಂತ. ಅದಕ್ಕೆ ಮತ್ತು ನಮ್ಮ ಮನೆಯವ್ರಿಗೆ ಫೋನ್ ಮಾಡಕ್ಕೆ ಹೇಳಿ ನೋಡಿ. ಎಷ್ಟು ಮನೆ ಒಳಗಿನವ್ರು ಎಷ್ಟು ಜನ ಕೆಲಸ ಮಾಡಿದ್ರು ಕೆಲಸ ಮುಗಿತಾ ಇಲ್ಲ. ಅಷ್ಟೊಂದು ಕೆಲಸ ಚಲೋ ಆಯ್ತು, ಚಲೋ ನೆನ್ಪು ಮಾಡಿಕೊಂಡ್ರು. ನಾನು ನಾಷ್ಟ ಮಾಡ್ತಾಯಿದ್ದೆ. ಈಗ ಚಪಾತಿ, ಸ್ವಲ್ಪ ಎಲ್ಲ ಬುರ್ಜಿ ಅದು ಇದು, ಆಮೇಲೆ ಇದು ಚೂಡ ಭಾಳ ದಿನ ತಿಂದಿರಲಿಲ್ಲ. ನೀವು ಏನು ಮಾಡ್ತಾಯಿದ್ದೀರಾ? ತಾತ ಕೂತಾರ ನೋಡಿ ಅಲ್ಲೇ ಭೇಟಿ ಅದೇ ಇಲ್ಲ ಹಿಂದೆ ಹೋಗಿರ್ಬೇಕು. ಬಾ ಬೆಳಿಗ್ಗೆ ಹಿಂಗೆ ಗುಡ್ ಮಾರ್ನಿಂಗ್ ಅನ್ನತ್ತಿದ್ದು ನೋಡಿದ್ವಿ ಹಾಸಿಗೆಯಾಗ. ಮೇವು ಮಾಡ್ತಿರ್ಲ ಸಣ್ಣ ಆವಾಜ್ ತೆಗದ. ಅದೇ ನಾರ್ಮಲ್ ಅದ. ಬಂದ ನೋಡ್ರಿ ಅಲ್ಲಿ ಮೊಬೈಲಾಗ ನೋಡ್ಕೊತ ಕೊಡ್ರಿ, ಚಾಲು ಮಾಡ್ಕೊಡ್ತಾ. ಇವತ್ತಿನ ಲಾಗ್ ನೋಡ್ರಿ ಶಾಂಭವಿ, ತಾತ ಲಾಗ್ ಹಚ್ಕೊಂಡು ನೋಡ್ಕೊತ ಕೊಡ್. ಭಾಳ ರೂಢಿ ಇರ್ತೈತೆ ಅಲ್ಲ ಬಾಜ ಅವ್ರಿಗೆ. ಮತ್ತೆ ಇದೊಂದು ಗಾಲಿ ಮನೆ ಬರೋದಲ್ಲಕನೇ ನೈತರ ಪಾಪ ಅಜ್ಜಿಗೆ ಏನಂತ, ಅಜ್ಜಿचं पानं आणि सुपारी आणि चुना आजीचं देऊन सोडा. काय करतो 5 महिने खातात, पुन्हा लागत नाही म्हणा. सुपारी होतं के ಪಪ್ಪ ಕರೆಯತ್ತಾರ ಬರ್ರಿ. ಏನೋ ಯಜಮಾನ್ರು ಕರೆಯತ್ತಾರ ತಿಂಡಿ. ಹಾಂ ಏನು ಬೇಕು? ಅನ್ನ ಆಗತ್ತೈತಿ ನಿಂಗೆ ಬಾಸ್ಮತಿ ಅನ್ನ ಸಾರು ತಿಂತಿ ಏನು? ಹೀರಿಕಾಯಿ ಪಲ್ಯ ಚಪಾತಿ ಐತಿ ನೋಡು. ಹೀರಿಕಾಯಿ ಅಂದ್ರೆ ಬ್ಯಾಳಿ ಐತಿ ಮಾಡೈತಿ. ಬಾಪ್ರೇ ಇದೇನ್ರಿ ಔಷಧ ಅವರು. ಹಾ ಈಗ ಆತ ಈಗ ಇರುವಿ ಇಟ್ಟಿದ್ರು. ಅದಕ್ಕೆ ನಾ ಬೇರೆ ಮಾಡಿ ಕೊಟ್ಟಿದ್ದ ಜಾಗದಾಗ ಅದು ಯಾಕೆ ಹಿಂಗ ಅಂದ್ರೆ ಅದೆಲ್ಲ ಬಾಟಲ್ ಎಲ್ಲ ಸೋರಿರ್ತದ ನಿಮ್ಮದು. ಅದು ಯೂಸ್ ಮಾಡಿ ಸ್ವಚ್ಛ ಹಂಗೆ ಮತ್ತೆ ತೊಳೆದು ಇಡ್ಬೇಕು ನೀವು. ಇಲ್ಲಿ ನೋಡಿ ಇರುವಿ ಪಪ್ಪ ಹಿಂಗ ಆಗತ್ತವ್ರಿ. ಕಾಣ್ತಾ ಇದ್ದೀರಾ? ಇರುವಿ ಕಾಣಿಸ್ತಾ ಇದಾವ್ರಿ. ಇಲ್ಲಿ ಎಷ್ಟು ನಿಮ್ಮ ಮನೆಗಳು ಹಿಂಗಾಗಿರ್ತಾವ ಅಲ್ಲಿ ರಾಯಬಾಗದಾಗ. ಇರುವಿ ಕಾಣಿಸ್ತಾ. ಕಣ್ಣು ಔಷಧಿ ಹಾಕೋನು 11 ಆಗೈತಿ. ಪಪ್ಪ ಟಿವಿನೋ ಇದು ಮೊಬೈಲ್ ಹೋಗ್ತಾರ. ಅತ್ತೆ ಕಣ್ಣಾಗ ಔಷಧಿ ಹಾಕೊಂಡು ನಡೀರಿ. ಕಣ್ಣಾಗ ಔಷಧಿ ಹಾಕೋನು ಕೊಲ್ಲಿಲ್ಲ. ಅವ್ರ ಕೈಯಾಗ ಕೊಟ್ಟು ಸ್ವೆಟರ್ ಬೇಡ ಅಂತ ಹೇಳಿ ಅದಕ್ಕೆ ಇರ್ಲಿ ನಡೀತದೆ. ಭಾಳ ಒತ್ತಾಯ ಮಾಡೋದು ಬೇಡ. ಅವ್ರಿಗೆ ಇಷ್ಟ ಆಯಿತು ಅವ್ರು ಹಾಕೋತಾರೆ, ಇಷ್ಟ ಆಗದೆ ಇದ್ರೆ ನಡೀತೈತಿ. ಹೇಳುವಂಗೆ ಹೇಳೋದು. ತಾತಾರ ಮೈ ಮೇಲೆ ಹೋಗಿದ್ರೆ ಸ್ವೆಟ್ರ್ ತಂದು ಪಪ್ಪ ಕಣ್ಣುಗಳು ಕಾಣಿಸ್ತಾ ಇದ್ರಿ. ಏನು ನೋಡ್ರಿ ಇದು ನಿಮ್ಮ ಮೈ ಮೇಲೆ ತಂದು ಸ್ವೆಟ್ರ್ ಹೋಗಿದ್ರಲ್ಲ ಅಜ್ಜಿ, ನೀವು ಕಾಣಿಸ್ತಾರೆ ಅವರಿಗೆ.
ನಾವು ಈಗ ನಮ್ಗೆ ಇರುವಿ ತೋರಿಸಿದ್ರು ಮತ್ತೆ ನೀವು ಹುಳ ತೋರಿಸಿರಿ ಎಲ್ಲ ಯಾವ ಎಷ್ಟು ಕ್ರಿಮಿಕೀಟಗಳು ಯಾವ್ಯಾವ ಥರ ಟೈಪ್ ಇರ್ತಾವಲ್ಲ ಬಾ ಅಜ್ಜಿಗೆ ಔಷಧಿ ಹಾಕೋದೈತಿ ತುಕನ್ನ ನಿಂಗೆಲ್ಲ ಗೊತ್ತಾಗ್ತೈತೆ ನಾ ಓ ಸಂಡೇ ನಾಳೆ ಅವ್ರಿಗೆ ರೊಟ್ಟಿ ಚಪಾತಿ ನೋಡಿದ್ರೆ ಅಭಿಮಾನಿಗಳೇ ಯಾರು ಮಾಡ್ತಿರ್ಲಿಲ್ಲ ನಮ್ಮ ಮನೆಗಂತ ಯಾಕಂದ್ರೆ ಅವರಿಗೆ ದೋಸೆ ರೊಟ್ಟಿಗೆ ಚಪಾತಿಗೆ ನಾಳೆ ಸುಟ್ಟಿ ನಾಗ ಹಾಕೊಂಡ್ರು ಔಷಧಿ 11 ಗಂಟೆ ಆಯ್ತು ಈಗ ಒಂದು ಸ್ವಲ್ಪ ನಿದ್ದೆ ಆಗ್ತೈತೆ ಅವರಿಗೆ ಸ್ವಲ್ಪ ಚಪಾತಿ ಚಹಾ ತಿಂದಿರ್ತಾರಲ್ಲ ಮಾಡ್ಕೋತಾರ ಸ್ವಲ್ಪ ರೆಸ್ಟ್ ಮಾಡೀನಿ ನಂದು ಈಗ ಸ್ವಲ್ಪ ವಿಡಿಯೋಗಳು ಏನೇನು ಅದಾವಲ್ಲ ಎಡಿಟಿಂಗ್ ಮಾಡೋದು ಶಾರ್ಟ್ಸ್ ಮಾಡೋದು ನಾ ಈಗ ಮಾಡ್ಕೋತೇನೆ ಹಾಂ ಆತೈತಿಲ್ಲ ಈ ಸ್ಕಿಪ್ ಮಾಡೋದ್ರ ಪಾಪ ಮತ್ತೆ ಹಿಂಗೆ ತರಿಸ್ಲಿಲ್ಲ ಮಸಾಲೆ ಶೇಂಗಾ ಅದು ಇದು ತರಿಸ್ಲಿಲ್ಲ ಯಾಕಂದ್ರೆ ನೀ ಅಂದಿದ್ದೆಲ್ಲ ಅದಕ್ಕೆ ನಾ ಅವ್ರಿಗೆ ಒಂದು ಸ್ವಲ್ಪ ಉಳ್ದಿದ್ದ ಸಕ್ಕೋ ಸಲ್ಮ ಕಳಿಸ್ಕೊಟ್ನಿ ಮತ್ತು ನಮಗೆ ತರೋದು ಬೇಡ ಅಂತ ಈ ಸಲ ತರಿಸ್ಲಿಲ್ಲ ಹಿಂಗೈತಿ ಅನ್ನ ಸಾರು ಅನ್ನ ಸಾರು ಚಲೋ ಆಗೈತಿ ಇಷ್ಟ ಆಯ್ತು ನಿಂಗೆ ಮೆತ್ತಗೆ ಅನ್ನ ಹಿಂಗೆ ಬಾಸ್ಮತಿ ಮತ್ತು ತಂದಿದ್ದೇವೆ 3 ಕಿಲೋ ಅಜ್ಜಿ ಜೊತೆ ನಿಂಗೂ ಚಾನ್ಸ್ ಐತೆ ನಾವು ಆಯ್ತು ಚಲೋ ಹೌದಾ ಹಂಗೆ ಮಾಡಿದೀಯ ಚಿನ್ಮುರಿ ಇದ್ರೂ ಹಾಕೊಂಡ್ಬಿಟ್ಟು ಸುಶೀಲಾ ಮಾಡ್ಕೊತೀನತಿ ಬಾಸ್ಮತಿ ಅನ್ನ ಒಳಗೆ ಆಯ್ತು ಹೋಗ್ತೀನಿ ಚಲೋ ಆಯ್ತು ಸಾಂಬಾರು ಚಲೋ ಆಗೈತಿ ಅನ್ನ ತಂಗಿ ಚರ್ಚೆ ಚಲೋ ಆಯ್ತು ಈಗ ಅಪ್ಪನೂ ಇಲ್ಲಿ ಊಟ ಮಾಡತ್ತಾನ ನಾಷ್ಟ ಮಾಡ್ಕೊಲಿ ಸ್ವಲ್ಪ ನಾಷ್ಟ ಮಾಡ್ತಾನೀಗ ಆಮೇಲೆ ಮತ್ತೆ ಸ್ವಲ್ಪ ನಾವು ಮಾಡಕ್ಕೆ ಬರ್ತೈತಿ ಹಾಯ್ ಮಾಡಿ ಎಲ್ಲರಿಗೂ ನೀವು ಹಾಯ್ ಮಾಡ್ತಾಯಿರಿ ನೋಡಿದ್ಮೇಲೆ ಹಾಯ್ ಆದರೂ ಅಟ್ಲೀಸ್ಟ್ ಹೇಳ್ತಾ ಇರಿ ಪಾಪ ಅಲ್ಲಿ ನೋಡಿ ಏನು ಮಾಡ್ತಾ ಇದ್ದಾರೆ ಹೋಗಿ ಎಲ್ಲ ಪೇಪರ್ ತೊಗೊಂಡು ಬೆಂಕಿ ಹಚ್ಚಿ ಅಲ್ಲೆಲ್ಲ ಮಾಡ್ಕೊಂಡು ನಿಂತಾರೆ ಕೆಲಸದವ್ರ ಕಡೆ ಬೇಡ ಏನಾದರೂ ಮಾಡಿಟ್ಟಾರ ಅಂತ ಹೇಳಿ ನೋಡಿ ಬೆಂಕಿ ಹತ್ತೈತೆ ನೀನಂತ ಬೆಂಕಿ ಹಚ್ಚಿ ರೂಢಿ ಇಲ್ಲ ಅಂತ ಅವರಿಗೆ ಕಡ್ಡಿ ಪಿಟಿಗೆ ಅಂದ್ರೆ ಭಯ ಆಗ್ತೈತೆ ಅವ್ರಿಗೆ ಅರೇ ನಿಮ್ಮ ಕಡ್ಡಿ ಪಿಟಿಗೆ ಅಂದ್ರೆ ಯಾಕೆ ಭಯ ಬೆಂಕಿ ಅಂದ್ರೆ ಯಾಕೆ ಭಯ ನಿಮಗೆ ಹಾಂ ಗಲೀಜ್ ಕಡ್ಡಿ ಪಿಟಿಗೆ ಹೊಲಸ ಅನಿಸ್ತದ ಮತ್ತು ಕಡ್ಡಿ ಪಿಟಿಗೆ ಒಂದು ಬಾಕ್ಸ್ ಖಾಲಿ ಮಾಡಿ ಬನ್ನಿ ಅನ್ನತ್ತೇರಿ ಈಗ ಹಾಂ 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 ಈಗ ಹತ್ತಿತ್ತಲ್ಲ ಹ್ಞೂ 1:30 ಆಯಿತು ಇವರು ಎಲ್ಲ ಊಟದ ದಾರಿ ಕಾಯ್ತಾ ಇದ್ದಾರೆ ಇಲ್ಲಿ ಪಪ್ಪಾನೇ ಎದ್ದು ಕೂತಿದ್ದಾರೆ ಮತ್ತೆ झोपलेनाही तो झोपलो त्या हा? झोपून उठलो जर लागत झोप चला जेवा चल हा जेवा चल जेवण तू झोपा द्यायचं झोपला ते थांबा पुसायला पाहिजे इथे पिच्च किती वाजलं की टाइम 1:30 वाजलाय या आता जेवा या ಊಟ ಟೇಬಲ್ ಬಂದಾಗ ನಿಮ್ಗೆ ಇರ್ಬೇಕು ತಗೊಳ್ಳೋದು ಪೆಟ್ರೋಲ್ ಪಾಪ ಪಲ್ಯ ಯಾರು ಕ್ಲೀನ್ ಮಾಡ್ತಾರೋ ಕೇಳತ್ತಾರ ನೋಡ್ರಿ ನಾ ಕ್ಲೀನ್ ಮಾಡ್ತೇನೆ ಅನ್ನತ್ತಾರ ಪಲ್ಯ ಕೊಡ್ ನಂಗೆ ಕೈಯಾಗ ಅನ್ನತ್ತಾರ ನೋಡ್ರಿ ಅಂತ ಎಲ್ಲಿ ಹೋಗ್ಕೋತಾರ ನೋಡ್ರಿ ಅವ್ರಿಗೆ ಎಲ್ಲಿ ತಿನ್ಕೋತಾರ झोपलं होता हां आत्या तुम्ही पण झोपा हा झोपलंय मी हा झोप दे हां तू झोप हां झोपतो काय झोप लागत नाही ना हां हां आत्या बसायचं काय ಅಜ್ಜಿ ಮಲ್ಕೋತಾರಂತ ಈಗ बसायला कुठं गेला ಇದಾಯ್ತತ್ತೆ ಪಪ್ಪ ಕೇಳ್ತಾರ ಎಲ್ಲೋದ್ರು ಪಪ್ಪನೂ ಮಲ್ಕೊ ಅಂತ ಹೇಳಿ ನೋಡಾತ ತಿಂತಾ ಇದ್ದದ್ದೆ ಹಾಂ ಹಾಂ te झोपतो ನಂಗೆ ಮಲ್ಕೊಂಡಿರ್ತಾರೆ ಹಿಂಗೆ ಮಾಡ್ತಾರೆ ನೋಡಿ ಪಪ್ಪ ಹುಡ್ಕ್ಯಾಡತ್ತಾರ ಕೇಳತ್ತಾರ ನಿಮಗೆ ಎಲ್ಲದಾರ ಬಸ್ ಅಂತ ಅಭಿಮಾನಿಗಳೇ ಇಲ್ಲಿ ನೋಡಿ ಅಭಿಮಾನಿಗಳೇ 3:30 ಆಗ್ಲಿಕ್ಕೆ ಬಂತು ಯಜಮಾನ್ರು ಇಲ್ಲಿ ಮಲ್ಕೊಂಡಿದ್ದಾರೆ ಒಳಗಡೆ ಗುರ್ಕಿ ಹೊಡ್ಯಾರ ಜೋರು ನಿದ್ದೆ ಬರೋಂಥವ್ರಿಗೆ ನಿದ್ದೆ ಹತ್ತೋದಿಲ್ಲ ಅಂತ ಮೈ ಮೇಲೆ ಚಾದು ನೀರು ತೊಗೊಂಡಿಲ್ಲ ಏನಿಲ್ಲ ಬೇಡ ಮಾತ್ರ ನಾನು ಸ್ವಲ್ಪ ಇಲ್ಲೇ ದೋಸೆದೆಲ್ಲ ಸಣ್ಣ ಮಾಡ್ಕೋಬೇಕು ಟೈಮ್ ಆಗೈತಿ ಮತ್ತು ರಾತ್ರಿ ಮಾಡ್ಕೊಂಡು ಕೂತಿ ಅಂದ್ರೆ ಆಗಲ್ಲಿದೆ ಮತ್ತು ಕೆಲಸಗಳು ಇರ್ತಾವೆ ಬೇರೆ ಎಲ್ಲ ಮಾಡ್ಕೊಳ್ಳೋದು ಈಗ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಚಹಾ ಮಾಡ್ಕೊಳ್ಳೋನು ಇಲ್ಲ ಭಾಳ ಬೈತಾ ಇದ್ದಾರೆ ಚಹಾ ಕುಡಿಬೇಡ ಅಂತ ಹೇಳಿ ಇವರು ಸರ್ ಬಂದಾರ ನಮ್ಮ ನೇಬರ್ ಅವ್ರ ಮನೆ ಕಟ್ತಾರೆ
ಅಜ್ಜಿ ಚಹಾ ಮಾಡ್ತಾಯಿದ್ದೀವಿ. ಪಾಪ ಹಾಲು ಕುಡಿದ್ರು ಚಹಾ ಬೇಡ ಅಂತಂದರು. ಅಜ್ಜಿ ಸ್ವಲ್ಪ ಚಹಾ ಕೊಡೋಣ. ಎದ್ಕೋತ್ರ ಅವ್ರು ಮಲ್ಕೊಲಿಲ್ಲ. ಅಪ್ಪು ಯಾಕೆ ಇನ್ನೂ ತಿಂದಿಲ್ಲ ಏನು, 4 ಗಂಟೆ ಆಗ ಬಂದೈತಿ, 4:15 ಆಗ ಬಂದೈತಿ. ಪಾಪ ಎಪ್ಸೂನು ಒಂದು ಸ್ವಲ್ಪ ಅಭ್ಯಾಸ ಓದ್ಕೊತಿರ್ತಾನೆ, ಏನು ತಿಂದಿಲ್ಲ ನೋಡೋಣ ಕರಿ ಹಂಗು. ಬಿ ಪಿ ಚೆಕ್ ಮಾಡೋ ಕೆಲಸ ಮಾಡ್ತಾರೆ. ಇನ್ನೂ ಶುಗರ್ ಚೆಕ್ ಆಯಿತು. ಮತ್ತು ಇದು ಮಾಡೋದು ಇವಾಗ ಬಿ ಪಿ ಚೆಕ್ ಮಾಡ್ಕೊಳ್ಳೋದಾರಿ. ಎಷ್ಟಾಯ್ತಮ್ಮ? 130/70. आजी बरोबर हाय. काय बरोबर ನಿಂತಾರೆ ಇವ್ರು ಹೇಳ್ಕೊತ ಬಂದರು. ಮತ್ತು ಅಮ್ಮ ಹಾಡ ಅನ್ನತ್ತಾರ ಅಲ್ಲಿ ಭಾಳ ಚಂದ ನೋಡ್ಬ ಅಂತೇಳಿ ಹೇಳ್ಕೊತಾನೆ. ಜಕಾಲಿ ಹಾಡ ಓದ್ಕೋತಾರೆ. ಬರ್ರಿ ಓಂ ನಮಃ ಶಿವಾಯ ಅಂತ ಹೇಳಿ ದೇವ್ರನ್ನ ಅನ್ಕೋತ 2 ಗಂಟೆ ಆಯಿತು ಸಂಜೆ. ಪಿಕ್ಚರ್ ನೋಡ್ಕೋತಾರೆ ಈ ಬಂಧನ ಅಂತ ಹೇಳಿ. ಅತ್ಯಂತ ಫೇವ್ರೇಟ್ ಫಿಲ್ಮ್ ಐತಿ ಅದು. ಭಾಳ ಇಷ್ಟಪಟ್ಟ ಮೊದಲ ಹಳೆ ಫಿಲ್ಮ್ಗಳು ಹಚ್ಕೊಡ್ತೇವೆ ಅವರಿಗೆ, ನೋಡ್ಕೊತ ಕೊಡ್ತಾರೆ. ಮತ್ತು ನಾನು ಇಲ್ಲಿ ಸ್ವಲ್ಪ ಈಗ ಎಲ್ಲರಿಗೂ ಚೂಡ ಅದು ಕೊಟ್ಟೈತಿ. ನಾಗ ಚೂಡ ತಿಂದರು. ಮತ್ತು ರಾತ್ರಿ ಊಟಕ್ಕೆ ಟೈಮ್ ಆಗದ. ಅಪ್ಪನೂ ಏನು ತಿಂದಿಲ್ಲ ಪಾಪ. ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಸಾರು ತಿಂದ. ಸಾಯಂಕಾಲ ಸ್ವಲ್ಪ ಖಾರಿ ಚಾ ಅಷ್ಟು ತಿಂದೋಗಿದ್ದ. ಅದಕ್ಕೆ ಮೊಟ್ಟೆ ಬಾಯ್ಲ್ ಮಾಡ್ತಾಯಿದ್ದೀನಿ, ಮೊಟ್ಟೆ ಸಾರು ಮಾಡೋಣಂತ. ಆಮೇಲೆ ನಿಮಗೆ ಗೊತ್ತದ ದೋಸೆ ನಾನು ಈಗಾಗಲೇ ರೆಡಿ ಮಾಡಿಟ್ಟಿದ್ದೀನಿ ಅಂತ ಪಟ್ನೆ ಈಗ ಮಾಡ್ಕೊಂಡು ಬಿಡೋನು. ಯಾಕಂದ್ರೆ ಭಾಳ ಟೈಮ್ ಮಾಡ್ಕೊಂಡು ಕೊಡೋದು ಬೇಡ. ಜೋರ್ಲೆ ತಿಂತಾರೆ, ಎಲ್ಲ ಜೋರ್ಲೇನೇ ಐತೆ ಅವ್ರದ್ದು. ಯಾವುದೋ ಒಂದು ನಿಧಾನ ಇಲ್ಲ. ನಗೋದು ಜೋರೆ, ಕಾಮಿಡಿ ಮಾಡೋದು ಜೋರು, ಎಲ್ಲನೂ ಜೋರು ಅವ್ರದ್ದು. ಊಟನೂ ಮಾಡೋದು ಜೋರೆ. ಏನು ಮಾಡೋಕೆ ಬರಲ್ಲ. ಊಟ ಮಾಡಿರಿ ನೀವು ತುಂಬ. ಒಂದು ಮುಗಿವಲ್ತು, ಇನ್ನೂ ಟೈಮ್ 9 ಗಂಟೆ ಆಗ್ಲಿಕ್ಕೆ ಬಂದದ. ಇವರೆಲ್ಲ ಊಟಕ್ಕೆ ಕೊಡ್ರವ್ರದಾರ ಈಗ. ಆಮೇಲೆ ಎಲ್ಲ ಬಟ್ಟೆ ತಗೊಂಡು ಬಂದು ಚಿನ್ನು ಎಲ್ಲ ಜಾಗ ಹಚ್ಚತ್ತಾರ ನೋಡಿ. ಅವ್ರ ಬಟ್ಟೆ, ಅವ್ರ ಅಮ್ಮನ ಬಟ್ಟೆ, ನನ್ನ ಬಟ್ಟೆ, ಅವರು ಬಟ್ಟೆ ಎಲ್ಲ ತಂದು ಬಟ್ಟೆಗಳು ತಂದು ಜಾಗ ಹಚ್ಚತಾರೆ. ಅಭಿಮಾನಿಗಳೇ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೋಡ್ಕೊಂಬಂದ್ರಿ. ಏನೇನು ಮಾಡಿದ್ವಿ, ಏನೇನಾಯಿತು. ಈಗ ನಾವು ಈ ವಿಡಿಯೋನ ಇಲ್ಲೇ ಮುಗಿಸ್ತೇವೆ. ಅವ್ರಿಗೂ ಊಟ ಕೊಡ್ತೇವೆ. ಪಾಪ ಟೈಮ್ ಆಗೈತಿ. ನಮ್ಮ ಅತ್ತೆಯವ್ರಿಗೆ ಮತ್ತು ನಾಳೆ ನಮಗೆ ದೋಸೆ ಅದು ಇದು ನಾಳೆ ಭಾಳಷ್ಟು ಕೆಲಸ ಅದಾವ. ನಾಳೆ ಫಂಕ್ಷನ್ ಬೇರೆ ಐತಿ. ಅದ್ರ ಸಲುವಾಗಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.